ಹೇಳೋ. ಟೆನ್ಷನ್, ಫುಲ್ ಟೆನ್ಷನ್. ಶೆಟ್ಟಿ ಯಾಕೆ ನಾಗಮ್ಮನ ಮನೆಗೆ ಹೋದ? ಇದನ್ ತಾನೇ ಯೋಚನೆ ಮಾಡ್ತಿರೋದು ನೀನು. ನಾನು ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಬೇರ್ಗಣ್ಣ ಎಲ್ಲ ಕಡೆನೂ ಹರಡ್ಸಿರ್ತೀನಿ ಅಂತ. ಅದರಲ್ಲಿ ಈ ನಾಗಮ್ಮನ ಒಬ್ಳು. ಇಂಥವ್ರಿಂದ ನಾನು ನನ್ನ ಎಲ್ಲ ಕೆಲಸನೂ ಮಾಡಿಸ್ಕೋತೀನಿ. ಇಂಥವ್ರಿಂದ? ಪ್ರತಾಪ್, ಈ ನಗು ಜಾಸ್ತಿ ದಿವಸ ನಿನ್ ಮುಖದಲ್ಲಿ ಉಳಿಯೋದಿಲ್ಲ. ಸದ್ಯದಲ್ಲೇ ನಿನ್ ನೆಮ್ಮದಿ ಶಾಂತಿನೆಲ್ಲ ಹಾಳು ಮಾಡ್ಕೋತೀಯ. ಇಷ್ಟರಲ್ಲೇ ನಿನಗೆ ತುಂಬಾ ಬೇಕಾದವ್ರನ್ನ ಕಳ್ಕೋತೀಯ. ಲೋ ಶೆಟ್ಟಿ, ನನ್ನವರು ತನ್ನವರು ಅಂತ ನನಗೆ ಯಾರು ಇಲ್ಲ ಕಣೋ. ಇಡೋ ಫೋನ್. ಓಹೋ, ಯಾರು ಇಲ್ವಾ? ಜ್ಞಾಪಿಸ್ಕೋ. ನನಗೆ ಎದುರಿಸ್ತಾ. Pick up the phone. ಹಲೋ. ಹಲೋ ಅಮ್ಮ, ನಾನ್ ಪ್ರತಾಪ್ ಮಾತಾಡೋದು. ಯಾಕೆ ಫೋನ್ ಹಚ್ಚಲಿಲ್ಲ? ಪ್ರತಾಪ್ ನೀನಾ? ಬಂದೆ, ಆದ್ರೆ ಕಟ್ಟಾಗೋಯ್ತು. ಅಮ್ಮ, ಕೀರ್ತಿ ಇಲ್ವಾ? ನೀನ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ತಾ ಇದ್ವಿ. ನನ್ಗೆ ಹಾಗೇ ನಿದ್ದೆ ಬಂತು. ಅವಳಿಗೆ ಯಾವಾಗ ಹೋದ್ಲು ಗೊತ್ತಿಲ್ಲ. ಯಾಕಪ್ಪ, ಏನ್ ವಿಷಯ? ಏನೂ ಇಲ್ಲಮ್ಮ, ನಾನು ಮನೆಗೆ ಬರ್ತಾ ಇದ್ದೀನಿ. ಸರಿನಪ್ಪ. ಎಂತ ಕೊಡ್ಬೇಕು ಇವತ್ತು? ಹೆಂಗಾರ ಆಗ್ಲಿ. ಯಾರು ಇಲ್ವಾ ಮನೆಯಾಗ? ಎಲ್ಲ ಹೋಗ್ಬಿಟ್ಟಿದ್ದೀರಾ? ಯಾರು? ನಾಗಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಿನ್ನ ಮಗನಿಗೆ ನನ್ನ ಪರಿಚಯ ಬೋಸ್ ಅಂದಾಗ ಅಳ್ತೆ. ಬೋಸಿ ನಿನ್ನ ಪರಿಚಯ ಮಾಡ್ಕೊಳ್ಳುವ ಅಂತ ಬಂದೆ. ಇವರೆಲ್ಲ ಯಾರು ಅಂತ ನೋಡ್ತಿದ್ಯಾ? ಇವರೆಲ್ಲ ನನ್ನ ಮಕ್ಕಳಿದ್ದಂಗಯ್ಯ. ನನ್ನ ಹೊಟ್ಟೆ ಆಗ್ಬಿಟ್ಟಿದ್ 2 ಮಕ್ಕಳು ನಿನ್ನ ಮಗ ಕೊಂದು ಬಿಟ್ಟಲ್ಲೇ. ಅವ್ರೇನಾದ್ರೂ ತಪ್ಪು ಮಾಡಿರ್ಬೇಕು. ತಪ್ಪಾಗಿರೋದು ನನ್ನ ಮಕ್ಕಳಿಂದ ಅಲ್ಲ ಕಣೆ, ನಿನ್ನ ಮಗನಿಂದ. ನನ್ನ ಮಗ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನೇನು ಅಂತ ನನಗ್ ಗೊತ್ತು. ಅವನ್ನ ನಾನು ಸರಿಯಾಗಿ ಬೆಳೆಸಿದ್ದೀನಿ. ಅಂದ್ರೆ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸ್ಲಿಲ್ಲ ಅಂತ ನೀನ್ ಹೇಳ್ತಿರೋದು? ನಿನ್ನ ಮಗನಿಗೊಬ್ಬನಿಗೆ ಕೊಬ್ಬೈತೆ ಅನ್ಕೊಂಡಿದ್ದೆ. ನಿನಗೂ ಐತೆ. ಅದನ್ನ ಒಸಿ ಇಳಿಸ್ಬೇಕು. ನೀನ್ ಇಲ್ಲಿಗೆ ಬಂದಿರೋದು ನನ್ ಮಗನಿಗೆ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಹೊರಟೋಗು. ಹೋಯ್ತೀನಿ ಕಣೆ. ನಾನು ಹೋಗಕ್ ಮುಂಚೆ ನಿನ್ನ ಮಗ ನನ್ನ ಜೀವನ ಪೂರ್ತಿ ಮರಿದೆ ಇದ್ದಂಗೆ ಉಡುಗೊರೆ ಕೊಟ್ಟವನಲ್ಲ, ಹಂಗ ನಾನು ಕೊಡ್ಬಾರ್ದ? ಅದೆಲ್ಲ ಇರ್ಲಿ, ನೀನೊಂದು ಹೆಂಗ್ಸು, ಅವನ್ನೇನ್ ಮಾಡೋಕ್ಕಾಗತ್ತೆ? ಮೊದ್ಲು ಇಲ್ಲಿಂದ ಹೋಗಿ ಪ್ರಾಣ ಉಳಿಸ್ಕೊ. ಹೆಂಗಸ? ಹೆಂಗಸು? ಈ ಹೆಂಗಸಿಗೆ ಏಟು ಚರ್ಬಿ ಅದೆ ಅಂತ ನಿನ್ನ ಮಗನಿಗೆ ತೋರಿಸ್ಬೇಕಡೆ. ನಿನ್ನ ಮಗನ ತೋರಿಸ್ಬೇಕು. ನನ್ನ ಮಕ್ಕಳನ್ನ ಕಳ್ಕೊಂಡು ನಾನು ಯಾವ ರೀತಿ ಚಿತ್ರ ಹಿಂಸೆ ಪಟ್ಟನೋ ಅದೇ ರೀತಿ ನಿನ್ನ ಮಗನು ಚಿತ್ರ ಹಿಂಸೆ ಪಡ್ಬೇಕು. ಅದಕ್ಕೆ ನಿನ್ನ ಬಲಿ ಬೇಕು. ನಿನ್ನ
ಇರಕ್ಕಾಗ್ತಾ ಇಲ್ಲ. ಎಲ್ಲಿ ಕೂತ್ರು ಎಲ್ಲಿ ನಿಂತರು ಅಮ್ಮನ ನೆನಪೇ ಬರ್ತಾ ಇದೆ. ಆಫೀಸಲ್ಲೂ ಇರಕ್ಕಾಗ್ತಾ ಇಲ್ಲ. ಯಾರಿಗೋಸ್ಕರ, ಯಾತಕ್ಕೋಸ್ಕರ ಈ ಬಲಿಗಳೆಲ್ಲ? ಐ ಆಮ್ ಬ್ಲ್ಯಾಂಕ್, ಟೋಟಲಿ ಬ್ಲ್ಯಾಂಕ್. ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ಲಾ? ಬೇಡ. ಮೊಬೈಲ್ ಒಂದು ಫೋನ್ ಬಂದಿತ್ತು, ಮಾತಾಡ್ದೆ. ಏನೋ ಅನಿಸ್ತು, ಸಿಕ್ಸ್ ಸೆನ್ಸ್. ತಕ್ಷಣ ಅಮ್ಮನ ಫೋನ್ ಮಾಡಿ ಮಾತಾಡ್ದೆ. ಬೇಗ ಬೇಗ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ಹೇಳೋ. ಸ್ಪೆಷಲ್ ಆಫೀಸರ್ ಪ್ರತಾಪ್ ತಾಯಿಯ ಕಗ್ಗೊಲೆ. ಪ್ರತಾಪ್ಗೆ ಮಾತೃ ವಿಯೋಗ. ನೋಡ್ದೆ ಇವತ್ತಿನ ಪೇಪರ್ ಹೆಡ್ಲೈನ್ಸ್. ಹೌ ನೈಸ್. ಈಗ ತಾನೇ ನಿನ್ನ ಜ್ಞಾಪಿಸ್ಕೊಂಡೆ. ಅಂದ್ರೆ ನನಗೆ 100 ವರ್ಷ ಆಯಸ್ಸ? ನೋ 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 ನೋ, ಅದನ್ನ ಸುಳ್ಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನೋ. ಏ, ನಿನ್ನನ್ನು ಹೇಗ್ ವೀಕ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ವೀಕ್ ಆಗ್ತಿದ್ರೆ ನಾನು ಸ್ಟ್ರಾಂಗ್ ಆಗ್ತಾ ಇರ್ತೀನಿ. ಏಯ್, ನಿನಗ್ ತಾಕತ್ತಿದ್ರೆ ನೇರವಾಗಿ ಬಂದು ನನ್ನ ಎದುರಿಸೋ. ಆಗಲ್ಲ, ನಿನ್ನ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ನನಗೆ ಗೊತ್ತು. ಯಾರೋ ಬಡಪಾಯಿಗಳನ್ನ ಮುಂದೆ ಬಿಟ್ಟು ಅವ್ರ ಜೀವನ ಬಲಿ ಕೊಟ್ಟು ನೀನ್ ಮೆರಿತಾ ಇದ್ದೀಯ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ ಹಾಗೆ ನಿನ್ನ ತಾಯಿ ಕೊಲೆ ನಿನ್ನನ್ನ ಕರೆಕ್ಟಾಗಿ ಟಚ್ ಮಾಡಿದೆ. ನನ್ನ ಹೆಂಡತಿ ಸತ್ತಾಗ ನಾನು ವೀಕ್ ಆಗ್ತೀನೇನೋ ಅಂತ ನೀ ತಿಳ್ಕೊಂಡಿದ್ದು ದೊಡ್ಡ ತಪ್ಪು. ಒಂದು ವಿಷಯ ತಿಳ್ಕೊ, ಹೆಂಡತಿ ಸತ್ರೆ ಮತ್ತೊಬ್ಳು ಸಿಗ್ತಾಳೆ, ಹೆತ್ತ ತಾಯಿ ಸಿಗೋಲ್ಲ. ಅಂತ್ಯಕಾಲ ಹತ್ರ ಬರ್ತಿದ್ದಾಗೆ ಮನುಷ್ಯ ಈ ರೀತಿ ಮಾತಾಡ್ತಾನೆ. ಸರಿಯಾಗಿ ಹೇಳಿದೆ. ಇನ್ನು ನನ್ನ ಸೋಲಿಗೆ ಅಂತ್ಯ ಬಂತು. ಇನ್ನೇನಿದ್ರು ನನ್ನ ದಿಗ್ವಿಜಯದ ಆರಂಭ. ಏಯ್ ಶೆಟ್ಟಿ, ನಿನಗೆ ಕ್ರೈಮ್ ಹುಟ್ಟಾಕೋದು ಗೊತ್ತು, ನನಗೆ ಕ್ರೈಮ್ನ ಮಟ್ಟ ಹಾಕೋದು ಗೊತ್ತು. ನಾನು ಹೊರಗೆ ಹೋಗ್ಬೇಕು. ಎಲ್ಲಿಗೆ? ಗೊತ್ತಿಲ್ಲ, ಆದ್ರೆ ಹೋಗ್ಬೇಕು. ಹೌದು, ನೀನ್ ಹೇಗೆ ಬಂದೆ? ಆಟೋಲ್ ಬಂದಿದ್ದೀನಿ. ಬಾ, ಹೋಗ್ತಾ ದಾರಿಯಲ್ಲಿ ನಾನೇ ಡ್ರಾಪ್ ಮಾಡ್ತೀನಿ. ನನ್ನ ಆತ್ಮರಿಗೆ ಯಾರಿಗೂ ಅಪಾಯ ಆಗಬಾರ್ದು. ಸರಿ. ಒಂದು ನಿಮಿಷ ಕೂತಿರು, ಬರ್ತೀನಿ. ಮುಸ್ತಾಕ್, ನಮಸ್ತೆ ಸರ್. ನಿಮ್ದು ತಾಯಿದು ವಿಷಯ ಕೇಳಿ ನನಗೆ ಬಹಳ ಬೇಜಾರಾಯ್ತು. ಮುಸ್ತಾಕ್ ಸರ್, ಶೆಟ್ಟಿ ಎಲ್ಲಿದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬೇಕು. अच्छा साहब, मैं कोशिश करता हूँ. ಆ ವಿಷಯ ನನಗೆ ಬಿಟ್ಬಿಡಿ. ಕೋಶಿಶ್ ಅಲ್ವೋ? ಪಕ್ಕಾ ಪಕ್ಕಾ ಬೇಕೇ हाँ ಬೇಕು. साहब. मुझे नको साहब. अच्छा. ಯಾರವರು? ಏನಂದ್ರೆ? ಅದೇ ನೀವು ಮಾತಾಡ್ತಿದ್ರಲ್ಲ, ಅವ್ರು ಯಾರು? ಅವನಾ? ನನಗೆ ತುಂಬಾ ಬೇಕಾದವನು.